ಹಲೋ ಎವ್ರಿವಾನ್, ಯಮ್ಲನ್ಸ್ ಕಿಚನ್ಗೆ ಮತ್ತೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ನಾನು ಕಣ್ಣೂರ್ ಸ್ಟೈಲ್ ಸ್ವೀಟ್ ಕಲ್ತಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಫುಡ್ ಕೂಡ ಬಂದಿರ್ಬೋದು, ಬಟ್ ಹಳೆ ಸ್ಟೈಲ್ನಲ್ಲಿರುವಂಥ ಒಂದು ಫುಡ್ ಇದೆಯಲ್ವ, ಅದರ ಟೇಸ್ಟೇ ಬೇರೆ ಬೇರೆ ಲೆವೆಲಲ್ಲಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಬನ್ನಿ, ಹೇಗೆ ಇದನ್ನು ತಯಾರು ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಆ ಅಕ್ಕಿನ ನೀರಿನಲ್ಲಿ ಒಂದು 3 to 4 hours ನೀವು ನೆನೆಸಿಡಬೇಕು. ನೋಡಿ, ಈ ಗ್ಲಾಸಲ್ಲಿ ನಾನು ತಗೊಂಡಿದ್ದೀನಿ. ಇದು ಅಂದರೆ ಒಂದು 250 ml ಗ್ಲಾಸ್ ಆಗಿರುತ್ತೆ. ನಾನು ಇದಕ್ಕೆ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನೀವು ಇದನ್ನು ಒಂದು 3ರಿಂದ 4 ಗಂಟೆನಾದರೂ ನೀವು ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ. ನಾನೀಗ ಅಕ್ಕಿನ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನೀವು ರೈಸ್ನ ಹಾಕೋಬೇಕು. ವೈಟ್ ರೈಸ್ ಯಾವುದಾದ್ರೂ ಆಗುತ್ತೆ. ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ, ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಾಕೋಬೋದು. ಮತ್ತು 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಫ್ಲೇವರ್ಗೋಸ್ಕರ. ಇವಾಗ ಅಕ್ಕಿ ಏನಿದೆ, ಆ ಅಕ್ಕಿನ ರುಬ್ಕೊಳ್ಳೋದಕ್ಕೆ 250 ml ಆಗುವಷ್ಟು ನೀರನ್ನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಅಕ್ಕಿ ಎಷ್ಟು ತಗೊಂಡಿದ್ದೀನಿ ಅಷ್ಟೇ ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಿಟ್ಟು ರೆಡಿಯಾಗಿದೆ. ನೀವು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ತುಂಬಾ ಸ್ಮೂದಾಗಿ ರುಬ್ಕೋಬೇಕಾಗುತ್ತೆ. ಬನ್ನಿ, ಇದನ್ನು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬೇಕಾಗಿರೋಂಥ ಪಾಕ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 250 ಗ್ರಾಮ್ ಅಷ್ಟು ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಏನು ಹಾಕ್ಕೊಂಡಿದ್ದೀವಿ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ನೀರನ್ನ ಹಾಕ್ಕೊಂಡು ಪಾಕ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಕುವಂಥ ನೀರಿನ ಅಳತೆ ಕರೆಕ್ಟಾಗಿರಲಿ, ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೂಡ ನಿಮ್ಮ ಕಲ್ತಪ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಈಗ ಆಲ್ಮೋಸ್ಟ್ ಪಾಕ ರೆಡಿಯಾಗಿದೆ. ಇದನ್ನ ಈಗ ನಾನು ಬ್ಯಾಟರ್ಗೆ ಹಾಕೋತಿದ್ದೀನಿ. ಬಿಸಿ ಬಿಸಿಯಾಗಿಯೇ ಇರುವಾಗಲೇ ನೀವು ಇದನ್ನು ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೋಬೇಕು. ಪಾಕ ತಣ್ಣಗಾಗಲಿ ಅಂತ ಕಾಯೋ ಅವಶ್ಯಕತೆಯೇ ಇಲ್ಲ, ಹಾಕ್ಕೊಳ್ಳಿ. ಮಿಕ್ಸಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಮ್ಮ ಬ್ಯಾಟರ್ ರೆಡಿಯಾಗಿದೆ. ಸೊ ಇವಾಗ ನಮಗೆ ಫ್ರೈಗೆ ಏನು ಬೇಕು ಅಂತ ನೋಡೋಣ ಬನ್ನಿ. ನಾನು ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಕೂಡ ಆಗ್ಬೋದು ಅಥವಾ ಕೊಬ್ಬರಿ ಕೂಡ ಆಗ್ಬೋದು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸ್ಲೈಸಾಗಿ ಕಟ್ ಮಾಡಿದ್ದು. ಬನ್ನಿ, ಇವಾಗ ಇದನ್ನು ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನೊಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ, 3ರಿಂದ 4 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಅಲ್ಯೂಮಿನಿಯಂ ಕುಕ್ಕರ್ ತಗೊಂಡ್ರೆ ತುಂಬ ಒಳ್ಳೆಯದು. ಆ ಕಲ್ತಪ್ಪದ ಕ್ರಿಸ್ಪಿನೆಸ್ ಏನಿದೆ ಸ್ವಲ್ಪ ಜಾಸ್ತಿ ಬರುತ್ತೆ. ನನ್ನ ಹತ್ರ ಇಲ್ದೆಲ್ಲೇ ಇರೋ ಕಾರಣ ನಾನು ಸ್ಟೀಲ್ ಕುಕ್ಕರ್ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಕೊಬ್ಬರಿ ಅಥವಾ ತೆಂಗಿನಕಾಯಿ ಏನಿದೆ ಫ್ರೈ ಆಗೋದಕ್ಕೆ ಬಿಡೋಣ. ತೆಂಗಿನಕಾಯಿ ಒಂದು 50% ಫ್ರೈ ಆಗಿದೆ. ಈಗ ಆನಿಯನ್ ಸೇರಿಸ್ಕೊಳ್ತಿದ್ದೀನಿ. ಆನಿಯನ್ನ ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿ ಬಂದಿದೆ ನೋಡಿ, ಬ್ರೌನ್ ಕಲರ್ ಆಗಬೇಕು. ಇದರಲ್ಲಿ ನಾನೀಗ ಅರ್ಧದಷ್ಟು ತೆಗಿತಾ ಇದ್ದೀನಿ, ಬಿಕಾಸ್ ಬ್ಯಾಟರ್ ಮೇಲೆ ಹಾಕ್ಕೊಳ್ಳೋದಕ್ಕೆ. ಇದನ್ನು ಇವಾಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದ್ರ ಕೆಳಗಡೆ ನಂದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಒಂದು ತವ ಇಟ್ಕೊಂಡಿದ್ದೀನಿ. ತವ ಪ್ರೀ ಹೀಟ್ ಆಗಿರಬೇಕು. ಸೊ ಬನ್ನೀಗ ಎಲ್ಲ ರೆಡಿಯಾಗಿದೆ. ಸೊ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಹಾಕೊಂಡಾಗಿದೆ. ಈಗ ತೆಗೆದಿಟ್ಟಿರೋಂಥ ಆನಿಯನ್ ಮತ್ತು ತೆಂಗಿನಕಾಯಿನ ಅದರ ಮೇಲೆ ಹಾಕೋಣ. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ ಅದನ್ನು.
ಕಲ್ತಪ್ಪ ಬೇಕಿಂಗ್ಗೆ ರೆಡಿಯಾಗಿದೆ. ಇದರ ಕುಕ್ಕರ್ದು ವಿಸಲ್ನ ತೆಗೆದು ರಬ್ಬರ್ ಹಾಕಿ ಇವಾಗ ಕ್ಲೋಸ್ ಮಾಡೋಣ. ಸೊ 15 ಮಿನಿಟ್ಸ್ ಆದಮೇಲೆ ನೋಡಿ ಅಲ್ಲಿ ವಿಸಲ್ ಜಾಗದಲ್ಲಿ ಏನಿದೆ ಚಿಕ್ಕ ಚಿಕ್ಕದಾಗಿ ನೀರಿನ ಗುಳ್ಳೆ ಥರ ಬರ್ತಾ ಇದೆ ನೋಡಿ. ಸೊ ಆ ಥರ ಬಂತು ಅಂತ ಹೇಳಿದ್ರೆ ನಿಮ್ಮ ಕಲ್ತಪ್ಪ 90% ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು 10 ರಿಂದ 15 ನಿಮಿಷ ರೆಸ್ಟಿಗೆ ಇಡ್ತಾ ಇದ್ದೀನಿ. ನೋಡಿ ರೆಸ್ಟಿಗೆ ಬಿಟ್ಟಾಗ ಕುಕ್ಕರ್ ಸೈಡಿಂದೆಲ್ಲ ಬಿಟ್ಟು ಬಂದಿದೆ. ನೋಡಿ ಕುಕ್ಕರಿಂದ ತೆಗೆದಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಂದು ಶೇಪಲ್ಲಿ ಬಂದಿದೆ. ಸೊ ಫ್ರೆಂಡ್ಸ್, ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ತಿನ್ಬೋದು, ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು, ಟಿಫನ್ ಕೂಡ ಆಗುತ್ತೆ. ಅದು ಏನೋ ಗಟ್ಟಿನೂ ಆಗೋದಿಲ್ಲ. ನೀವು ಎಷ್ಟು ಹೊತ್ತು ಬೇಕಿದ್ರೂ ಇಟ್ಟರೂ ಅದು ಗಟ್ಟಿ ಆಗೋದಿಲ್ಲ. ಸೊ ಯಾವುದೇ ರೀತಿ ವರಿ ಇರೋದಿಲ್ಲ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಒಂದ್ಸಲಿನಾದರೂ ಇದನ್ನು ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಲೈಕ್ ಕೂಡ ಮಾಡಿ. ಬಾಯ್ ಬಾಯ್.